ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನದಲ್ಲಿ ಒಂದೊಂದೇ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಬೆಳಗ್ಗೆಯಿಂದ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಯಾರು ನೋಡಿರದ ಒಂದು ದೃಶ್ಯವನ್ನ ರಿಪಬ್ಲಿಕನದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕಾರಣ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಶವ ಸಾಗಾಟ ಮಾಡಿರುವಂತಹ ಬಿಳಿ ಬಣ್ಣದ ಕಾರ್, ಆ ದೃಶ್ಯವನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸುಮನಹಳ್ಳಿ ಬ್ರಿಡ್ಜ್ ಬಳಿ ಇದೇ ಬಿಳಿ ಬಣ್ಣದ ಕಾರಲ್ಲಿ 4 ಜನ ಆರೋಪಿಗಳು ರೇಣುಕಾಸ್ವಾಮಿಯ ಶವ ಹೊತ್ತು ಅಲ್ಲಿ ತಂದು ಬಿಸಾಡಿದ್ರು. ನಂತರ ಎದುರಿಗೆ ಮತ್ತೊಂದು ಕಾರ್ ಬರುತ್ತೆ. ಅಲ್ಲಿಂದ ಭಯದಿಂದ ಹೋಗುವಾಗ ಆರೋಪಿಗಳು ಕಾರ್ ಹತ್ಕೊಳ್ತಾರೆ, ಆದ್ರೆ ಡೋರ್ ಕ್ಲೋಸ್ ಮಾಡೋದು ಮರ್ತಿರ್ತಾರೆ. ಕಾರಣ ಅಷ್ಟರ ಮಟ್ಟಿಗೆ ಭಯ ಆವರಿಸ್ಕೊಂಡಿತ್ತು. ಆ ಭಯದಲ್ಲೇ ಕಾರಿನ ಡೋರ್ ಕ್ಲೋಸ್ ಮಾಡದೆ ಅಲ್ಲಿಂದ ಹೋಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕನ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರೋದು. ನಮ್ಮ ಪ್ರತಿನಿಧಿ ನಾಗರಾಜ್ ಹೇಳ್ತಾ ಇದ್ರು, ಇದೆಲ್ಲವೂ ಕೂಡ ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಸಾಕ್ಷ್ಯಾಧಾರ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದು ರಿಪಬ್ಲಿಕನದ ಮತ್ತೊಂದು ಎಕ್ಸ್ಕ್ಲೂಸಿವ್ ದರ್ಶನ್ ಇದ್ದ ಹಾಗೂ ಶವ ಸಾಗಿಸಿರುವ ಎಕ್ಸ್ಕ್ಲೂಸಿವ್ ದೃಶ್ಯ. ಬಿಳಿ ಬಣ್ಣದ ಕಾರಲ್ಲಿ ರೇಣುಕಾ ಶವ ಸಾಗಿಸಿದ್ದಾರೆ ಆರೋಪಿಗಳು. ಅದಕ್ಕೆ ಪೂರಕದ ಒಂದು ಫೋಟೋ. ಅಪಾರ್ಟ್ಮೆಂಟ್ ಬಳಿ ಶವ ಎಸೆದು ಆರೋಪಿಗಳು ತೆರಳಿದ್ದಾರೆ. ಎದುರು ಬೇರೊಂದು ಕಾರ್ ಬಂದ ಹಿನ್ನೆಲೆ ಆರೋಪಿಗಳಿಗೆ ಭಯ ಶುರುವಾಗಿದೆ. ಭಯದಿಂದ ಡೋರ್ ಹಾಕದೆ ಆರೋಪಿಗಳು ಅಲ್ಲಿಂದ ತೆರಳಿದ್ದಾರೆ. ಡೋರ್ ಹಾಕಿಲ್ಲ, ಭಯದಲ್ಲಿ ಹಾಗೆ ಹೋಗಿದ್ದಾರೆ. ದೃಶ್ಯ ಗಮನಿಸ್ತಾ ಇದ್ವಿ. ವೈಟ್ ಕಾರ್, ಇದರಲ್ಲಿ ಅಷ್ಟು ಜನ ಆರೋಪಿಗಳು ಶವ ಎಸೆದು ಅಲ್ಲಿಂದ ಹೋಗಿದ್ದಾರೆ. ಬಟ್ ನೋಡಿ, ಭಯದಲ್ಲಿ ಎದುರಿಗೊಂದು ಕಾರ್ ಬರುತ್ತೆ, ಅದನ್ನ ನೋಡ್ತಾರೆ ಆರೋಪಿಗಳು. ಭಯ ಸ್ಟಾರ್ಟ್ ಆಗುತ್ತೆ. ಯಾರಾದ್ರೂ ನೋಡಿದ್ರಾ, ಶವ ಎಸ್ತಿರೋದನ್ನ ನೋಡಿದ್ರಾ ಅಂತ ಭಯದಲ್ಲೇ ಆ ಡೋರನ್ನ ಕೂಡ ಕ್ಲೋಸ್ ಮಾಡಲ್ಲ, ಡೋರನ್ನ ಓಪನ್ ಇಟ್ಕೊಂಡೇ ಅಲ್ಲಿಂದ ಹೋಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕನ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ದರ್ಶನ್ ಬಂದ ಕಪ್ಪು ಬಣ್ಣದ ಕಾರ್, ರೇಣುಕಾ ಶವ ಸಾಗಾಟ ಮಾಡಿ ಎಸೆದಿರುವಾಗ ಆರೋಪಿಗಳು ಬಂದಿರುವಂತ ಒಂದು ವೈಟ್ ಕಾರ್. 2 ಕಾರಿನ ದೃಶ್ಯಗಳು ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಿ. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಬೆಳಗ್ಗೆಯಿಂದಲೂ ಕೂಡ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಯಾವ ರೀತಿ ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಫೋಟೋಗಳನ್ನ ನೋಡ್ತಾ ಇದ್ವಿ. ಈಗ ಅದೇ ರೇಣುಕಾ ಶವ ಬಿಸಾಡಿ ವಾಪಸ್ ಆಗ್ತಾ ಇದ್ದಾಗ ಭಯದಲ್ಲಿ ಕಾರಿನ ಡೋರನ್ನ ಕೂಡ ಕ್ಲೋಸ್ ಮಾಡದೆ ಆರೋಪಿಗಳು ಹಾಗೆ ಹೋಗಿರುವ ದೃಶ್ಯ. ನಮಗೆಲ್ಲ ಈ ದೃಶ್ಯ ನೋಡಿದಾಗ ಡೌಟ್ ಸ್ಟಾರ್ಟ್ ಆಯ್ತು, ಹೆಂಗೆ ಆರೋಪಿಗಳು ಡೋರ್ ಕ್ಲೋಸ್ ಮಾಡದೆ ಅಲ್ಲಿಂದ ಹೋದ್ರು ಅಂತ. ಕಾರಣ ಇಷ್ಟೇ, ಅಲ್ಲಿ ಮತ್ತೊಂದು ಕಾರ್ ಬಂತಂತೆ, ಅದರಲ್ಲಿ ಯಾರೋ ಇದ್ರಂತೆ, ಹಾಗಾಗಿ ಯಾರಾದರೂ ನೋಡಿದ್ರೆ ಅಂತ ಭಯದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗೋ ಭರದಲ್ಲಿ ಆ ಕಾರಿನ ಡೋರನ್ನ ಕೂಡ ಕ್ಲೋಸ್ ಮಾಡದೆ ಅಲ್ಲಿಂದ ಹೋಗಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಬಂದಂಥ ಬ್ಲ್ಯಾಕ್ ಕಾರ್, ಇದೇ ಕಾರಲ್ಲಿ ದರ್ಶನ್ ಆಗಮನ. ಆ ನಂತರ ರೇಣುಕಾಸ್ವಾಮಿ ಮೇಲೆ ಹಲ್ಲೆ, ಆತನ ಕೊಲೆ, ಅಲ್ಲಿಂದ ಶವ ಸಾಗಿಸಿದ್ದಾರೆ ಈ ವೈಟ್ ಕಾರ್ನಲ್ಲಿ. ಸುಮನಹಳ್ಳಿ ಬ್ರಿಡ್ಜ್, ಆ ರಾಜಕಾಲುವೆ ಬಳಿ ಎಸೆದು ವಾಪಸ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಸೆರೆ ಸಿಕ್ಕಿರುವಂತಹ ಫೋಟೋ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಭೀಕರವಾಗಿ ಬಿಭತ್ಸವಾಗಿ ಈ ಹತ್ಯೆಯ ಸ್ಕೆಚ್ ನಡೆದಿತ್ತು, ಅದು ಯಾವ ರೀತಿ ಎಕ್ಸಿಕ್ಯೂಟ್ ಆಗಿತ್ತು ಅನ್ನೋದಕ್ಕೆ ಎಲ್ಲ ಪೂರಕ ಸಾಕ್ಷ್ಯಗಳು, ಒಂದೊಂದು ಫೋಟೋಗಳು ಒಂದೊಂದು ರೀತಿಯ ಸಾಕ್ಷ್ಯ ಹೇಳ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಖಂಡಿತ ಶ್ರುತಿ, ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ನಲ್ಲಿ ಅಡಕವಾಗಿರ್ತಕ್ಕಂಥ ವಿಚಾರಗಳು ಒಂದೊಂದೇ ಹೊರಗಡೆ ಬರ್ತಾ ಇದ್ರು. ಸಾಕಷ್ಟು ಅದ್ಭುತವಾದಂಥ ಒಂದು ತನಿಖೆಯನ್ನು ಪೊಲೀಸರು ಹಾಗೆ SPP ಅವರ ನೇತೃತ್ವದಲ್ಲಿ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಏನು ಆರೋಪಿಗಳು ಒಂದು ಪ್ಲ್ಯಾನನ್ನು ಮಾಡಿ ಅದೇ ರೀತಿ ಎಲ್ಲ ಸಾಕ್ಷ್ಯಗಳನ್ನು ನಾಶ ಮಾಡಬೇಕು ಅಂತಂದೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆದರೆ ಇದು ಯಾವುದೂ ಕೂಡ ಸಫಲ ಆಗಿಲ್ಲ. ಇವರು ಸಾಕ್ಷಿಗಳನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೂ ಪೊಲೀಸರು ಸಾಕ್ಷ್ಯಗಳನ್ನು ಹುಡುಕಿರ್ತಕ್ಕಂಥದ್ದು. ಅಷ್ಟು ಅಚ್ಚುಕಟ್ಟಾಗಿ ತನಿಖೆ ಆಗಿರ್ತಕ್ಕಂಥದ್ದು. ಈಗ ಏನು ಲಭ್ಯ ಆಗಿದ್ದಾವೆ ದೃಶ್ಯಗಳು, ಒಂದು ಏನು ಪಟ್ಟಣಗೆರೆ ಶೆಡ್ಗೆ ಸ್ಟೋರಿ ಬುಕ್ ಪಬ್ನಿಂದ ಹೋಗುವಂಥ ದರ್ಶನ್ ಹೋಗುವಂಥ ಒಂದು ದೃಶ್ಯಾವಳಿ, ಅಂದರೆ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋದಲ್ಲಿ ಹೋಗುವಂಥದ್ದು. ನಂತರ ಏನು ಮಧ್ಯರಾತ್ರಿ ಒಂದು ರೇಣುಕಾಸ್ವಾಮಿಯ ಮೃತದೇಹವನ್ನು
ಸಾಗಾಟ ಮಾಡ್ತಾರೆ. ಸತ್ವ ಅಪಾರ್ಟ್ಮೆಂಟ್ ಮೇಲೆ ಅಪಾರ್ಟ್ಮೆಂಟ್ ಬಳಿ ಶವ ಎಸೆದ ಬಳಿಕ ಅಲ್ಲಿಂದ ಬರೋ ಸಂದರ್ಭದಲ್ಲಿ ಅಲ್ಲಿ ಇನ್ನೊಂದು ಕಾರ್ ಬರುತ್ತೆ. ಆತುರದಲ್ಲಿ ಆರೋಪಿಗಳು ಆ ಒಂದು ಕಾರ್ನ ಹಿಂಬದಿ ಡೋರನ್ನು ಹಾಕ್ದೇನೆ ಅಲ್ಲಿಂದ ಮೂವ್ ಆಗ್ತಾರೆ. ಈ ಸಮಯದಲ್ಲಿ ಅಲ್ಲಿ CCTVಯಲ್ಲಿ ಈ ಒಂದು ದೃಶ್ಯ ಸೆರೆಯಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಎಲ್ಲ ಫೋಟೋಗಳ ಒಂದು ಹೋಲಿಕೆ FSLನಲ್ಲಿ ಇದರ ಏನು ವಿಜುವಲ್ ಕಂಪ್ಯಾರಿಸನ್ ಇವೆಲ್ಲವೂ ಆಗಿದ್ದು ಸದ್ಯ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಇನ್ನೇನು ನ್ಯಾಯಾಲಯದ ವಿಚಾರಣೆಯೂ ಸಹ ಮುಂದಿನ ವಾರದಿಂದ ಆರಂಭ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಈಗ ಹೇಗೆ ವಿಜುವಲ್ ಕಂಪ್ಯಾರಿಸನ್ ಅಂತ ಹೇಳ್ತಾ ಇದ್ರಿ, 2-3 ಸಾರಿ ವಿಜುವಲ್ ಕಂಪ್ಯಾರಿಸನ್ ಆದ ಮೇಲೆ ಈ ಚಾರ್ಜ್ ಶೀಟ್ ನಲ್ಲಿ ಅಷ್ಟು ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು ಅಂತ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಈ ಫೋಟೋಗಳು CC ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯ, ಈ ವಿಜುವಲ್ ಕಂಪ್ಯಾರಿಸನ್ ಹೇಗಾಯ್ತು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ. ಶ್ರುತಿ, ಸಾಮಾನ್ಯವಾಗಿ ಏನು ಅಪರಾಧ ನಡೆದಂಥ ಸ್ಥಳದಲ್ಲಿ ಏನು ಒಂದು CCTV ದೃಶ್ಯಗಳು ಸಿಕ್ಕಿರ್ತವೆ ಪೊಲೀಸರಿಗೆ, ಆ ಒಂದು ದೃಶ್ಯಾವಳಿಗಳು ಜೊತೆಗೆ ಪೊಲೀಸರು ವಶಕ್ಕೆ ಪಡೆದುಕೊಂಡಂಥ ಈಗ ಯಾವುದೋ ಒಂದು ಕಾರಿನ ಚಲನವಲನ CCTVಯಲ್ಲಿ ಸೆರೆಯಾಗಿದ್ದರೆ ಆ ಕಾರನ್ನು ವಶಕ್ಕೆ ಪಡೆದುಕೊಂಡು ಆ ಕಾರಿನ ಫೋಟೋ ತೆಗೆದು ಆ CCTVಯಲ್ಲಿ ಸೆರೆಯಾಗಿರ್ತಕ್ಕಂಥ ಕಾರಿಗೂ ಈ ಒಂದು ಕಾರಿಗೂ ಇರ್ತಕ್ಕಂಥ ಸಾಮ್ಯತೆಗಳನ್ನು ಏನು FSLನಲ್ಲಿ ಪಾಯಿಂಟ್ ಔಟ್ ಮಾಡ್ತಾರೆ. ಏನು ಆ ಕಾರ್ನಲ್ಲಿರ್ತಕ್ಕ CCTVಯಲ್ಲಿ ಸರಿಯಾಗಿರ್ತಕ್ಕಂಥ ಕಾರ್ನಲ್ಲಿ ಯಾವುದಾದ್ರೂ ಬ್ಲ್ಯಾಕ್ ಮಾರ್ಕ್ ಇದ್ದರೆ ಆ ಮಾರ್ಕನ್ನು ಈ ಒಂದು ಫೋಟೋದಲ್ಲಿ ಗುರುತಿಸುವಂಥದ್ದು, ಮತ್ತು ಈ ಫೋಟೋಗೂ ಮತ್ತು CCTVಯಲ್ಲಿರೋ ಇದಕ್ಕೂ ಯಾವೆಲ್ಲ ವಿಚಾರಗಳು ಸಾಮ್ಯತೆ ಆಗ್ತಾ ಇದ್ದಾವೆ ಅನ್ನೋದನ್ನು ದಾಖಲಿಸ್ತಾರೆ. ಮತ್ತು ಅದು ಸರ್ಟಿಫೈಡ್ ಕೂಡ ಆಗುತ್ತೆ. ಡಿಜಿಟಲ್ ಎವಿಡೆನ್ಸನ್ನು ಯಾವಾಗಲೂ ಪ್ರೈಮರಿ ಎವಿಡೆನ್ಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳೋ ಕಾರಣಕ್ಕೆ ಪೊಲೀಸರು ಈ ಒಂದು ಏನು FSLಗೆ ತೆಗೆದುಕೊಂಡು ಹೋಗಿ ಈಗ ಪೊಲೀಸರು ರಿಕವರಿ ಮಾಡಿರ್ತಕ್ಕಂಥ ಎವಿಡೆನ್ಸ್ ಮತ್ತು CCTVಯಲ್ಲಿ ಸರಿಯಾಗಿದ್ದಂಥ ಎವಿಡೆನ್ಸ್ ಈ ಎರಡರ ನಡುವೆ ಸಾಮ್ಯತೆಯನ್ನು ಮಾಡಿ ಅದರ ವರದಿಯನ್ನು ದಾಖಲಿಸುವಂಥದ್ದು. ಇದರಿಂದಾಗಿ ನ್ಯಾಯಾಲಯ ಈ ಒಂದು ಸಾಕ್ಷ್ಯವನ್ನು ಗಂಭೀರವಾಗಿ ಪರಿಗಣಿಸಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿ ವಿಜುವಲ್ ಕಂಪ್ಯಾರಿಸನ್ನ FSLನಲ್ಲಿ ಮಾಡುವಂಥದ್ದು. ಸದ್ಯಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಂತಹ ಸಾಕಷ್ಟು FSL ವಿಜುವಲ್ ಕಂಪ್ಯಾರಿಸನ್ ಆಗಿದೆ, ಅವೆಲ್ಲವನ್ನು ಸಹ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅಂತೇಳಿ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಒಂದು ಸುಮನಹಳ್ಳಿ ಬ್ರಿಡ್ಜ್ ಬಳಿ ಶವ ಎಸೆದು ವಾಪಸ್ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಸೆರೆ ಸಿಕ್ಕಿರುವಂತಹ ಕಾರಿನ ದೃಶ್ಯ ಇದೆಯಲ್ಲ, ಹಿಂಬದಿ ಡೋರ್ ಕ್ಲೋಸ್ ಆಗಿಲ್ಲ ಅಂದ್ರೆ ಆರೋಪಿಗಳಿಗೆ ಹೊಡೆದು ಸಾಯಿಸೋ ಮಟ್ಟಿಗೆ ಭಯ ಇರಲಿಲ್ಲ, ಶವ ಬಿಸಾಕಿದ ಮೇಲೆ ಭಯ ಶುರುವಾಗಿತ್ತ. ಎಷ್ಟರ ಮಟ್ಟಿಗೆ ಅಂದ್ರೆ ಕಾರಿನ ಡೋರ್ ಕೂಡ ಕ್ಲೋಸ್ ಮಾಡದೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ, ಆಗ ಭಯ ಸ್ಟಾರ್ಟ್ ಆಗಿತ್ತ ಅಂತ. ಶ್ರುತಿ, ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಏನಂತಂದರೆ, ಒಂದು ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ 8 ಜನ ಹೋಗ್ತಾರೆ. ಒಂದು ಏನು ದರ್ಶನ್ ಅವರು ಪಟ್ಟಣಗೆರೆ ಶೆಡ್ಗೆ ಹೋದರು, ಆ ಕಾರ್ನಲ್ಲೇ 4 ಜನ ಹಿಂಬದಿಯಲ್ಲಿ ಹೋಗುವಂಥದ್ದು. ಆದರೆ ಈ ಒಂದು ವಿಚಾರಕ್ಕಂತಲೇ ಒಂದು ಹಣವನ್ನು ಕೊಟ್ಟು ಏನು ಕೊಲೆಯಲ್ಲಿ ಭಾಗಿಯಾಗದಿದ್ದರೂ ಕೇವಲ ಬಾಡಿಯನ್ನು ಡಿಸ್ಪೋಸ್ ಮಾಡಿ ಪೊಲೀಸ್ ಠಾಣೆಗೆ ಶರಣಾಗೋದಕ್ಕೆ 4 ಜನ ಆರೋಪಿಗಳನ್ನು ಕರೆದಿರ್ತಾರೆ. ಅದರಲ್ಲಿ 3 ಏನು ಕಾರ್ತಿಕ್, ಹಾಗೇನೆ ಕೇಶವ್ ಮೂರ್ತಿ, ಹಾಗೇನೆ ನಿಖಿಲ್ ನಾಯಕ್ ಇದ್ದಾರೆ. ಇವರು ಕೊಲೆಗೂ ಇದಕ್ಕೂ ಏನೂ ಸಂಬಂಧ ಇರಲ್ಲ, ಇವರು ಕೇವಲ ಬಾಡಿಯನ್ನು ಡಿಸ್ಪೋಸ್ ಮಾಡ್ಲಿಕ್ಕೆ ಬರ್ತಾರೆ. ಅವ್ರ ಜೊತೆಗೆ ಏನು ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ, ಈತ ಕೊಲೆ ಕೇಸ್ನ ವಿವಿಧ ಹಂತಗಳಲ್ಲಿ ಭಾಗಿಯಾಗಿರ್ತಾನೆ ಮತ್ತು ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೂ ಕೂಡ ಹೋಗ್ತಾನೆ. ಈ 3ವರಿಗೂ ಆ ಬಾಡಿಯನ್ನು ಡಿಸ್ಪೋಸ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೋ ಮತ್ತೊಂದು ಕಾರು ಬಂದಾಗ ಭಯ ಆಗುತ್ತೆ, ಬಾಡಿಯನ್ನು ಎಸಿತಾ ಇರೋದು ಯಾರಾದರೂ ನೋಡಿಬಿಡ್ತಾರೆ ಅನ್ನೋ ಭಯದಿಂದ ಅಲ್ಲಿಂದ ಅವರು ಡೋರ್ ಹಾಕದೆ ಓಡಿ ಹೋಗುವಂಥದ್ದು. ಆದರೆ ಅವರು ಏನು ಪೊಲೀಸ್ ಠಾಣೆಗೆ ಹೋಗಿ 4 ಶರಣಾಗ್ತಾರೆ. ಪೊಲೀಸರು ಇವರು 4 ಜನ ಶರಣಾದರು ಅಂತೇಳಿ ಅವರನ್ನು ಅಲ್ಲಿಗೆ ಬಿಡಲ್ಲ, ಅವರನ್ನು ಬಾಯಿ ಬಿಡಿಸುವ ಕೆಲಸವನ್ನು ಮಾಡ್ತಾರೆ. ಆಗಲೇ ಓಪನ್ ಆಗುವಂಥದ್ದು ರೇಣುಕಾಸ್ವಾಮಿ ಕೊಲೆಯ ಸಂಪೂರ್ಣ ಚಿತ್ರಣ. ಶ್ರುತಿ. ಓಕೆ ನಾಗರಾಜ್, ಈಗ ಯೂಶಲಿ ಒಂದು ಕೊಲೆ ಪ್ರಕರಣ ಆದಾಗ ಅಥವಾ ಕಿಡ್ನಾಪ್ ಆದಾಗ, ಹಲ್ಲೆ ಆದಾಗ ಹೊಡೆದ್ರಂತೆ, ಆ ಸ್ಪಾಟಲ್ಲಿ ಇದ್ರಂತೆ, ಇವರು ಹೊಡೆದ್ರು ಹಾಗಾಗಿ ಕೊಲೆ ಆಯಿತು, ಇಂಥ ವಿಚಾರಗಳನ್ನ ಬಹಳ ಪ್ರಮುಖವಾಗಿ ಕನ್ಸಿಡರ್ ಮಾಡ್ತಾರೆ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ, ಅಂದ್ರೆ ಜನಸಾಮಾನ್ಯರು. ಆದ್ರೆ ಇಲ್ಲಿ ಹಾಗಲ್ಲ, ಯಾವ ಕಾರಲ್ಲಿ ಬಂದ್ರು, ಹೇಗೆ ಶವ ಬಿಸಾಡಿದ್ರು, ಯಾವ ಕಾರಲ್ಲಿ ಹೋದ್ರು, ಇದೆಲ್ಲವೂ ಕೂಡ ಪ್ರಮುಖ ಸಾಕ್ಷಿಗಳಾಗುತ್ತಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಶ್ರುತಿ, ಏನು ಅವ್ರು ಯಾವ ಕಾರಲ್ಲಿ ಬಂದಿದ್ರು ನಿಮಗೆ ಇದಲ್ಲದೆ ಏನು ಇವರು ಕಾರಲ್ಲಿ ಬಂದು ಶವವನ್ನು ಬಿಸಾಕಿ ಹೋಗಬೇಕಾದ್ರೆ 2 ಆರೋಪಿಗಳು ಕಾರಿಂದ ಇಳ್ಕೊಳ್ತಾರೆ. ಅವರು ಒಂದು ಆಟೋವನ್ನು ಹತ್ಕೊಂಡು ನಾಯಂಡಹಳ್ಳಿ ಜಂಕ್ಷನ್ವರೆಗೂ ಹೋಗಿರ್ತಾರೆ. ಈ ಆಟೋ ಡ್ರೈವರ್ 164 ಹೇಳಿಕೆಯನ್ನು ಕೂಡ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ದಾಖಲಿಸಿರ್ತಕ್ಕಂಥದ್ದು. ಹೌದು, ಈ ಸಮಯದಲ್ಲಿ 2 ಆರೋಪಿಗಳು ಇಲ್ಲಿದ್ದರು, ಅವರನ್ನು ನನ್ನ ಆಟೋದಲ್ಲಿ ಹತ್ತಿಸ್ಕೊಂಡು ನಾಯಂಡಹಳ್ಳಿ ಜಂಕ್ಷನ್ವರೆಗೂ ತೆಗೆದುಕೊಂಡು ಹೋಗಿ ಬಿಟ್ಟಿದ್ದೀನಿ ಅಂತಂತೇಳಿ ಒಂದು ಸಾಕ್ಷ್ಯವನ್ನು ದಾಖಲಿಸ್ಕೊಂಡಿರ್ತಕ್ಕಂಥದ್ದು. ಅಲ್ಲದೆ ಸತ್ವ ಅಪಾರ್ಟ್ಮೆಂಟ್ ಬಳಿ ಇದ್ದಂಥ ಒಂದು CCTVಗಳನ್ನು ಸಹ ಪೊಲೀಸರು ಸಂಗ್ರಹಿಸಿ ಅದರಲ್ಲಿ
ತೋರಿಸಿರ್ತಕ್ಕಂಥ ವಿಜುವಲ್ ಅನ್ನ ಕಂಪ್ಯಾರಿಸನ್ ಮಾಡಿಸಿರ್ತಕ್ಕಂಥದ್ದು ಈ ಎಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಅಂಶಗಳನ್ನು ಸಹ. ಓಕೆ ನಾಗರಾಜ್, ವಾಪಸ್ ಬರ್ತೀವಿ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ.